ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ. ಇವತ್ತು ಬೆಣ್ಣೆಯಷ್ಟೇ ಮೃದುವಾಗಿರುವಂಥ ಬ್ರೇಕ್‌ಫಾಸ್ಟ್ ಮಾಡ್ತಾ ಇದ್ದೀನಿ. ಉದ್ದಿನ ಬೇಳೆ ಹಾಕ್ತೀನಿ. ನಾವು ತುಂಬ ಸಾಫ್ಟಾಗಿ ದೋಸೆ ಮಾಡ್ಬೋದು. ಬನ್ನಿ ಹಾಗಾದರೆ ಈ ದೋಸೆ ಹೇಗೆ ಮಾಡೋದಂತ ನೋಡೋಣ. ನೀವಿನ್ನೂ ಅಮೃತ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಮೊದಲಿಗೆ ಅಕ್ಕಿ ನೆನೆಸೋದಕ್ಕೆ ಪಾತ್ರೆ ತೊಗೊಂಡಿದ್ದೀನಿ. ನಂತರ 2 ಕಪ್‌ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಯಾವುದಾದ್ರೂ ಕಪ್‌ನಿಂದ ಅಳತೆ ಮಾಡಿ ತೊಗೊಳ್ಳಿ. 2 ಕಪ್ ರೇಷನ್ ಅಕ್ಕಿಗೆ 1 ಕಪ್‌ನಷ್ಟು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನು ಅಕ್ಕಿ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡು ಸರಿ ತೊಳೆದಿಟ್ಕೊಳ್ಳೋಣ. ತೊಳೆದು ನಾನಿಲ್ಲಿ ಮತ್ತೆ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 8 ಅವರ್ ಇದನ್ನು ನೆನೆಯೋಕ್ಕೆ ಬಿಡೋಣ. ನೋಡಿ 8 ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೆ ನಾನು. ಚೆನ್ನಾಗಿ ನೆಂದಿದ್ದವು ಅಕ್ಕಿ ಮತ್ತು ಶೇಂಗಾ. ಇವನ್ನ ಮತ್ತೆ ತೊಳೆದ್ಬಿಟ್ಟು ನೀರು ಚೆನ್ನಾಗಿ ಬಸ್ದಿಟ್ಕೊಂಡ್ಬಿಡೋಣ. ನಂತರ ಇಲ್ಲಿ ಯಾವ ಕಪ್ನಲ್ಲಿ ನಾವು ಶೇಂಗಾ ಮತ್ತು ಅಕ್ಕಿ ತೊಗೊಂಡಿದ್ದೀವಿ ನೋಡಿ, ಅದೇ ಕಪ್ನಿಂದ 1 ಕಪ್ನಷ್ಟು ಅವಲಕ್ಕಿ ತೊಗೊಂಡು ಇವನು ಕೂಡ ತೊಳೆದ್ಬಿಟ್ಟು ನಾವು ನೀರು ಬಸಿಟ್ಕೊಂಡಿದ್ದೀವಿ ನೋಡಿ, ಶೇಂಗಾ ಮತ್ತು ಅಕ್ಕಿ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ಇವನ್ನೆಲ್ಲವೂ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪನೂ ತರಿಯಾಗಿರಬಾರ್ದು ನೋಡಿ. ಅವಶ್ಯಕತೆ ಇದ್ದಷ್ಟು ನೀರನ್ನು ಹಾಕಿಬಿಟ್ಟು ಇಲ್ಲಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ ನಾನು ಎಲ್ಲನೂ ರುಬ್ಬಿದ್ದೀನಿ. ಈ ಥರ ನೈಸ್ಗೆ ಇರಬೇಕು ಹಿಟ್ಟು. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿ ಎಲ್ಲ ಹಿಟ್ಟನ್ನು ಇಟ್ಟಿದ್ದೀನಿ ನೋಡಿ. ಇವಾಗ ಹಿಟ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರ್ತವೆ ಈ ಥರ ಹಿಟ್ಟು ಉಬ್ಬಿ ಬಂದುಬಿಟ್ರೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳ್ತೀನಿ. ದೋಸೆ ಹಿಟ್ಟಿಗೆ ಹೇಗೆ ಬೇಕು ನೋಡಿ ಅದಕ್ಕೆ ನಾವು ಹಿಟ್ಟು ಕಲಿಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಹದವಾಗಿದೆ ದೋಸೆ ಹಾಕೋಕ್ಕೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಕಲರ್ಗೋಸ್ಕರ ಇಲ್ಲಿ 3/4 ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ದೋಸೆ ಹಂಚು ಕೂಡ ಕಾಯೋಕ್ಕಿಡೋಣ. ಕಾಯೋ ಅಷ್ಟರಲ್ಲಿ ಸಕ್ಕರೆ ಮತ್ತು ಉಪ್ಪು ಚೆನ್ನಾಗಿ ಹದವಾಗಿ ಬೆರೆತಿರುತ್ತೆ. ಇವಾಗ ದೋಸೆ ಹಂಚು ಕೂಡ ಕಾದಿದೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನೀವು ಮೇಲೆ ತುಪ್ಪನಾದರೂ ಹಾಕ್ಬೋದು, ಎಣ್ಣೆ ಕೂಡ ಹಾಕ್ಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಾವು ಶೇಂಗಾ ಹಾಕಿ ಮಾಡೋದ್ರಿಂದ. ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ದೋಸೆನ ಹೊಳಿಸಿ ಹಾಕಿಬಿಡೋಣ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೂಡ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಕೂಡ ಸಾಫ್ಟಾಗಿರ್ತಾವೆ, ಅಷ್ಟೇ ಕೂಡ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರ್ತಾವೆ ನೋಡ್ಬೋದು. ಇವಾಗ ಈ ದೋಸೆನ ಒಂದು ತೆಗೆದು ಪ್ಲೇಟ್ಗೆ ಹಾಕ್ಬಿಡ್ತೀನಿ. ನಾನಿಲ್ಲಿ ಮತ್ತೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಇನ್ನೊಂದಕ್ಕೆ ಬೇಕಾದರೆ ತರಕಾರಿ ಕೂಡ ಹಾಕ್ಕೊಂಡು ಮಾಡ್ಬೋದು. ನಾನು ಇನ್ನೊಂದು ದೋಸೆಗೆ ತರಕಾರಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಸ್ವಲ್ಪ ಕ್ಯಾರೆಟ್ ತುರಿದು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೀವು ವೆಜಿಟೇಬಲ್ಸ್ ಹಾಕಿಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ. ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ಆದರೆ ನಾನು ಹಾಕಿಲ್ಲ. ಸಣ್ಣದಾಗಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಸ್ಪೂನ್ನಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಮಾಡಿ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಘಮ ಅಂದರೂ ಸೂಪರಾಗಿದೆ ನೋಡ್ಬೋದು ನೀವು. ಮತ್ತು ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ನಾವು ಹೊಳಿಸ್ಬಿಟ್ಟು ಹಾಕಿಬಿಡೋಣ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ಅಮೃತ ಅಡುಗೆ ಮನೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ. ಯಾವಾಗಲೂ ನಗ್ತಾ ಇರಿ, ಇನ್ನೊಬ್ಬರನ್ನ ನಗಿಸ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.